ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಡ್ರೈ ಕಾಲ ಜಾಮೂನ್ ಮಾಡಿ ತೋರ್ಸಾಕತ್ತೀನಿ ರೆಸಿಪಿ. ನಾ ಇದು MTR ಪಾಕೆಟ್ ತಂದನ್ ಇದರಿಂದ ಮಾಡಿ ತೋರ್ಸಾಕತ್ತೇನೆ ರೀ. ಈಗ ಡ್ರೈ ಜಾಮೂನ್ ಕಾಲ ಜಾಮೂನ್ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಇದನ್ನು ಮಾಡ್ಬೇಕಾಗ್ತತಿ. ಟೇಸ್ಟ್ ಭಾಳ ಆಗಿರ್ತಾವೆ. ಅದಕ್ಕೆ ಈಗ ನಾನು ಇದನ್ನು ಪ್ಯಾಕೆಟ್ ಒಡೆದ ಒಂದು ಪಾಕೆಟ್ ಹಿಟ್ಟು ಹಾಕೊಂಡು ಈಗ ನೋಡಿರಿ ಇದ್ರದ್ದು ಎರಡೂ ಹಾಕ್ಕೊಂಡು ನಾನೀಗ ಕಲಿಸ್ಕೊತೀನಿ. ಇದನ್ನ ಹಿಟ್ಟು ಕಲಿಸ್ಬೇಕಾದ್ರೆ ಹುಷಾರಾಗಿ ಕಲಿಸ್ಬೇಕು. ಯಾಕಂದ್ರೆ ಭಾಳಷ್ಟು ನೀರು ಹಾಕಿಬಿಡ್ಬಾರ್ದು. ಅದ್ರೊಳಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಅದಕ್ಕೆ ಜಾಮೂನ್ ಮಾಡೋಕ್ಕೆ ಹೆಂಗೆ ಬೇಕಾ ಹಂಗೆ ಕಲಿಸ್ಕೋಬೇಕ್ರಿ. ನೋಡಿರಿ ಈಗ ಹಿಟ್ಟು ಸ್ವಲ್ಪ ನೀರು ಹಾಕಿ ಸಾವಕಾಶ ಕಲಿಸ್ಬೇಕ್ರಿ. ಅದನ್ನ ಹಿಟ್ಟು ಹಂಗೆ ಭಾಳಷ್ಟು ಇದರಲ್ಲಿ ಕಲಿಸ್ಬಾರ್ದು, ನೋಡ್ಕೊಂಡು ಕಲಿಸ್ಬೇಕು. ಇದು ಮೇನ್ ಇರ್ತದೆ ರೀ. ಹಿಟ್ಟು ಚಂದ ಆತಂದ್ರೆ ಅವು ಜಾಮೂನ್ ಕರೆಕ್ಟ್ ಬರ್ತಾವ್ರಿ. ಈಗ ನೋಡಿರಿ ಸ್ವಲ್ಪ ನೀರು ಹಾಕಿ ಅದನ್ನ ಚೆಂದಂಗೆ ಕಲಿಸ್ಕೊಳಾಕ್ತಾನೆ. ಇಷ್ಟಿಷ್ಟು ಹಾಕ್ಕೊಂಡು ನಮ್ಗೆ ಗೊತ್ತಾಗ್ತಿರ್ತೈತೆ ರೀ ನೀರು ಎಷ್ಟು ಹಿಡಿತೈತೆ ಅಂಥೇಳಿ. ಒಂದು ಜಾಮೂನ್ ಮಾಡೋ ಹಿಟ್ಟಿನ ಹದಕ್ಕೆ ಅದನ್ನ ಕಲಿಸ್ಕೊಂಡು ಇಟ್ಕೋಬೇಕು. ಅದನ್ನ ನೋಡಿ ಇದು ನೋಡಿರಿ ಹಿಟ್ಟು ಹಿಂಗೆ ಚೆಂದಂಗೆ ಕಲಿಸಿ ತೊಗೋಬೇಕು. ಅದನ್ನ ಮಸ್ತಂಗೆ ಅದನ್ನ ನಾದಿಟ್ಕೊಂಡ್ಬಿಡ್ಬೇಕು ರೀ. ಅಂದ್ರೆ ಅದು ಜಾಮೂನ್ ಕಾಲ ಜಾಮೂನ ಮಸ್ತ್ ಬರ್ತಾವ್ರಿ. ಈಗ ಹಿಟ್ಟು ಪೂರ್ತಿಯಾಗಿ ರೆಡಿ ಆಗೈತೆ ನೋಡಿರಿ. ಇದನ್ನು ಏನು ಮಾಡ್ಬೇಕಂದ್ರೆ ಮುಚ್ಚಿಡ್ಬೇಕ್ರಿ ಅದನ್ನ ಸ್ವಲ್ಪ ಹೊತ್ತು. ನಾವು ಅಷ್ಟರಲ್ಲೇ ಏನು ಮಾಡ್ಕೊಂಡು ಇದು ಪಾಕ ಮಾಡ್ಕೊಳ್ಳೋಣ. ಅದಕ್ಕೆ ಪಾಕ ಮಾಡ್ಕೊಳಕ್ಕೆ ನಾನು ಒಂದು ಬಟ್ಲೆ ಏನು ಸಕ್ರೆ ತೊಗೊಂಡಿರ್ತೀವಲ್ಲ ರೀ, ಅದ್ರಲ್ಲೇನೆ ನೀರು ಹಾಕ್ಕೋಬೇಕಾಗ್ತತಿ. ನಾವು ಎಷ್ಟು ಸಕ್ರೆ ತೊಗೊಂಡಿರ್ತೀವೋ ಅಷ್ಟು ನೀರು ಹಾಕ್ಕೋಬೇಕು. ಈಗ ನೋಡಿರಿ ನಾನು 1.5 ಕಪ್ನಷ್ಟು ಸಕ್ರೆ ತೊಗೊಂಡನಿ, ಅಷ್ಟು 1.5 ಕಪ್ನಷ್ಟು ನೀರು ಹಾಕ್ಕೋಬೇಕು. ಅಂದ್ರೆ ಅದು ಪಾಕ ಕರೆಕ್ಟ್ ಬರ್ತದೆ ರೀ. ಇದು ಒಂದು ಕುದಿ ಮಾತ್ರ ಕುದಿಬೇಕು ಪಾಕ. ನೋಡಿರಿ ಈಗ ಒಂದು ಕುದೀತಂದ್ರೆ ಪಾಕ ರೆಡಿ ಆಗಿಬಿಡ್ತೈತೆ. ಒಂದು 10-15 ಮಿನಿಟ್ ಕುದಿಸ್ಬೇಕಷ್ಟ, ಭಾಳಿಲ್ಲ. 10 ಮಿನಿಟ್ ಕುದ್ರೂ ಸಾಕು, ಅದು ಕುದಿ ಬಂದುಬಿಡ್ತೈತೆ. ನೋಡಿರಿ ಈಗ ಅದಕ್ಕೊಂದು ಸ್ವಲ್ಪ ನಾನು ಕೇಸರಿ ಹಾಕ್ಕೊಳಕ್ತಾನೆ ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಳಕ್ತಾನೆ. ಪಾಕ ಮಾಡ್ಕೊಳಕ್ರಿ. ಅದನ್ನು ಸ್ವಲ್ಪ ಕೇಸರಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತು ತಿರುಗಿಸ್ಕೋತ ಇರ್ಬೇಕು ರೀ. ಒಂದು ಕುದಿ ಬಂತಂದ್ರೆ ಮುಗೀತದೆ ಪಾಕ. ಈಗ ನೋಡಿರಿ ಹಿಂಗೆ ಬಂದೈತದು, ಕುದಿ ಬರಾಕ್ತತಿ. ಸಾಕು, ಈಗ ಆಫ್ ಮಾಡಿ ಮುಚ್ಚಿಟ್ಬಿಡ್ಬೇಕ್ರಿ. ಅದನ್ನ ಮುಚ್ಚಿಟ್ಟು ಇದೇನು ಜಾಮೂನ್ ಹಿಟ್ಟು ರೆಡಿ ಮಾಡಿರ್ತೀವಲ್ಲ ರೀ, ಅದನ್ನು ತೊಗೊಂಡು ಸ್ವಲ್ಪ ಹಿಂಗೆ ಇಷ್ಟಿಷ್ಟ ತೊಗೊಂಡು ಅದನ್ನ ಉಳ್ಳಿ ಮಾಡಿ ಜಾಮೂನ್ ಮಾಡ್ಕೋಬೇಕ್ರಿ. ನೋಡಿರಿ ಈಗ ಜಾಮೂನ ನಾ ಮಾಡಾಕತ್ತೀನಿ. ಹಿಂಗೆ ತೊಗೊಂಡು ಹಿಂಗೆ ಜಾಮೂನ ಕರೆಕ್ಟಾಗಿ ಹಿಂಗೆ ಮಾಡಬೇಕು. ಆಮೇಲೆ ಆದರೂ ನಾವು ಕರಿ ಮುಂದಾಗ ಅದನ್ನ ತೀಡಿ ಹಾಕ್ಕೋಬೇಕ್ರಿ ಹಿಂಗೆ. ಈಗ ನೋಡಿರಿ ಇಷ್ಟಿಷ್ಟ ತೊಗೊಂಡು ನಾ ಮಾಡಾಕ್ತೇನೆ. ನಿಮ್ಗೆ ಯಾವ ಅಳತಿ ಬೇಕು ಆ ಅಳತಿಲಿ ಮಾಡಕ್ಕೆ ಬರ್ತೈತಿ. ನಾನು ಇಷ್ಟೊಂದು ಅಳತಿ ಮಾಡ್ಕೊಂಡು ತೊಗೊಳಕ್ತೇನೆ. ಈಗ ನೋಡಿರಿ ಹಿಂಗೆ ಜಾಮೂನನ್ನು ನಾನು ಎಲ್ಲ ಮಾಡಿಟ್ಕೊಂಡೇನೆ. ಇದನ್ನ ಮತ್ತೇನು ಮಾಡ್ಬೇಕು ರೀ, ಕರಿ ಮುಂದಾಗ ಇದನ್ನ ಹಿಂಗೆ ಮಾಡಿ ಹಾಕೋಬೇಕು ನಾವು. ಅಂದ್ರೆ ಅವಕ್ಕೇನೋ ಜಾಮೂನ ಕರೆಕ್ಟ್ ಬರ್ತಾವೆ. ಈಗ ನೋಡಿರಿ ಇದನ್ನ ಈಗ ಒಂದು ಮತ್ತೆ ಮಾಡಿ ಹಾಕ್ಕೊಳಕ್ತೇನೆ ರೀ. ಹಿಂಗೆ ರೌಂಡಂಗೆ ಮಾಡಿ ಹಾಕೋಬೇಕ್ರಿ. ಈಗ ಅವು ಎಣ್ಣೆ ಒಳಗೆ ಕರಿಯಾಕೆ ಹಾಕೇನಿ ರೀ. ಈಗ ಎಣ್ಣೆ ನೋಡ್ಕೊಂಡು ಎಣ್ಣೆ ಕಾಯ್ದಿಂದ ಹಾಕ್ಬೇಕ್ರಿ. ಈಗ ನೋಡಿರಿ ಜಾಮೂನ ಹೆಂಗೆ ಕರಿಯಾಕ್ತಾವೆ. ಇವನ್ನ ಕಲರ್ ಬರೋ ತನೂ ಅದು ಕಾಲ ಜಾಮೂನ್ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಕರಿಬೇಕ್ರಿ. ಇದನ್ನ ಸಣ್ಣಗೆ ಇಟ್ಕೊಂಡು ಅದು ಏನೋ ಹಸಿ ಬಿಸಿ ಆಗ್ಲಾರ್ದಂಗೆ ನೋಡಿ ಕರಿಬೇಕಾಗ್ತತಿ. ಈಗ ನೋಡ್ರಿ ಅವು ಇಷ್ಟು ಕಲರ್ ಬಂದ್ರೆ ನಾವು ಇನ್ನೂ ಕಲರ್ ಭಾಳ ಬರ್ಬೇಕ್ರಿ ಅವಕ್ಕೆ. ಈಗ ನೋಡಿರಿ ಇವನ್ನೆಲ್ಲನೂ ಹೊಳಿಸಿ ಹಾಕ್ಕೊಳಕತ್ತೇನೆ ನಾನು. ನೀವು ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ನಾವು ಎಲ್ಲ ಮಾಡುವಂಥವು ರೆಸಿಪಿಗಳನ್ನ ನೀವು ನೋಡಿರಿ, ಮಾಡಿರಿ. ನೋಡಿರಿ ಈಗ ಇವನ್ನ ಕಲರ್ ಬರಾಕತ್ತಾವ. ಈಗ ಇವನ್ನ ನಾವು ಸ್ವಲ್ಪ ಜಾಸ್ತಿ ಕರಿಬೇಕ್ರಿ. ಅವನ್ನ ಕಲರ್ ಬರೋ ತನಕನೂ ಇವು ನೋಡಿರಿ ಎಲ್ಲನೂ ಸಣ್ಣಗೆ ಉರಿ ಇಟ್ಟು ಇದನ್ನೆಲ್ಲ ಹಿಂಗೆ ಹೊಳೆಸ್ಕೋತ ಇರ್ಬೇಕು. ಅವನು ಒಮ್ಮೆ ಜೋರಾಗಿಟ್ಟು ಕರ್ಕೊಂಬರ್ಬಾರ್ದ್ರಿ. ಅವನು ಭಾಳ ಸಣ್ಣಗಿಟ್ಟು ಕರಿತಿರ್ಬೇಕ್ರಿ ಅವನು. ನೋಡಿರಿ ಇವನು ಮತ್ತು ಈಗ ಈ ಕಡೆ ಹೊಳಸೋದು ಆ ಕಡೆ ಹೊಳಸೋದು ಮಾಡ್ಕೋತ ಸಣ್ಣಗೆ ಉರಿ ಇಟ್ಕೊಂಡು ಎಲ್ಲವನ್ನು ಕರ್ಕೋಬೇಕ್ರಿ. ನೋಡಿರಿ ಇದು ಕರಿಯಾಕತ್ತಾವ. ಈಗ ಒಂಚೂರು ಕಲರ್ ಬರಾಕತ್ತಾವ್ರಿ. ಆದರೆ ಇನ್ನೂ ಭಾಳ ಬರ್ಬೇಕು. ಇದಕ್ಕೆ ಇನ್ನೂ ಕಲರ್ ಬಂದ್ರೆ ಅದು ಕಾಲ ಜಾಮೂನ್ ಅಂತಾರೆ. ಅದು ಡ್ರೈ ಜಾಮೂನ್ ರೀ ಇವು. ಅದಕ್ಕೆ ನಾನು ಜಾಸ್ತಿ ಕರ್ಕೊಳಕ್ತೇನೆ. ಈಗಾಗಲೇ ಬೇರೆ ಜಾಮೂನ್ ಇದ್ದರೆ ಈಗ ತೆಗಿಬೋದಾಗಿತ್ತು. ಈಗ ಇನ್ನೂ ಜಾಸ್ತಿ ಯಾಕೆ ಕರಿಯಾಕತ್ತಾನೆ ಅಂದ್ರೆ ನಾನು ಅದಕ್ಕೆ ಒಂದು ಕಲರ್ ಬರ್ಬೇಕ್ರಿ. ಈಗ ನೋಡಿರಿ ಇವನು ಎಲ್ಲ ಕರಿಯಾಕತ್ತಾನೆ. ಈಗ ನೋಡಿರಿ ಒಂಚೂರು ಕಲರ್ ಬರಾಕತ್ತಾವು.
ಈಗ ನೋಡ್ರಿ ಕಲರ್ ಮತ್ತು ಜಾಸ್ತಿನ ಬರಾಕ್ತಾವೆ. ಹಿಂಗೆ ಅವನ್ನ ಸಣ್ಣಂಗೆ ಉರಿಟ್ಟ ಭಾಳ ಒಂದು ಸ್ವಲ್ಪ ಲೇಟ್ ಆಗುತ್ತೆ ರೀ ಇದು, ಆದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಇವು. ಈಗ ನೋಡ್ರಿ ಪೂರ್ತಿಯಾಗಿ ಅವು ಕರ್ದು ನೋಡ್ರಿ, ಈಗ ಕರ್ಗ ಬರಾಕತ್ತಾವಲ್ರಿ, ಸ್ವಲ್ಪ ಕಪ್ಪು ಬರ್ತಾವೆ. ಅದಕ್ಕೆ ನೋಡ್ರಿ ಈಗ ಕಲರ್ ಬೇರೆನೇ ಬಂದವು. ಈಗ ಹಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತಾ ಇರ್ಬೇಕ್ರಿ, ಅವನ್ನ ಸಣ್ಣಗೆ ಉರಿಟ್ಟು ಮಾಡ್ಬೇಕ್ರಿ. ಈಗ ನೋಡ್ರಿ ಇವನ್ನ ಈ ಕಡೆ ತಿರ್ಗಿಸ್ನಿದ್ನ ಈಗ ಕಲರ್ ಬಂದೈತೆ ನೋಡ್ರಿ, ಕಲರ್ ಹೆಂಗೆ ಬರಾಕತ್ತಾವ ನೋಡ್ರಿ. ಪೇಷನ್ಸ್ ಭಾಳ ಬೇಕ್ರಿ ಇದಕ್ಕೆ, ಸಾವಕಾಶ ಸಣ್ಣಗೆ ಬಳೋತನ ಕರಿಬೇಕ್ರಿ. ನೋಡ್ರಿ ಇವು ಕಲರ್ ಬಂದಾವ. ಈಗ ಇವನ್ನ ಈಗ ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪಾಕ್ನಾಗ ಹಾಕೋಬೇಕಾಗ್ತದೆ. ಇವನ್ನ ನೋಡ್ರಿ ಕಲರ್ ಬಂದಿದ್ದವನ್ನ ನಾನು ಪ್ಲೇಟಲ್ಲಿ ಹಾಕೊಳಕ್ತಾನೆ. ಈಗ ನೋಡ್ರಿ ಇದನ್ನು ಪಾಕ್ನಾಗ ಹಾಕಾಕತ್ತಾನೆ. ಈಗ ಎಲ್ಲನೂ ಮತ್ತು ಈಗ ನಾನು ಎಲ್ಲನೂ ಕರ್ಕೊಂಡು ಈ ಪಾಕ್ನಾಗ ಹಾಕೊಂಡ್ಬಿಡ್ತೇನೆ ರೀ. ನೋಡ್ರಿ ಇವು ಎಷ್ಟು ಚಂದ ಕರ್ಗ ಬಂದಾವು, ಈ ಪಾಕ್ನಾಗ ಎಷ್ಟು ಚಂದ ಕಾಣಾಕ್ತಾವು. ಈಗ ಹಿಂಗೆ ಲೋ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ನಿಧಾನಕ್ಕೆ ಕರ್ಕೋತ ಬರ್ಬೇಕ್ರಿ. ಈಗ ಮತ್ತೊಂದು ಸಲ ನಾನು ಕರ್ಕೊಳಕತ್ತೀನಿ. ಅವನ್ನೆಲ್ಲ ಪಾಕ್ನಾಗ ಹಾಕೀನಿ. ಡ್ರೈ ಜಾಮೂನ್ ಇರೋದ್ರಿಂದ ಸ್ವಲ್ಪ ಹೊತ್ತಾಗಿಂದ ಅವ್ನು ತೆಗಿಬೇಕಾಗ್ತತಿ. ಅದಕ್ಕೆ ಇವನ್ನ ನಾನು ಪೂರ್ತಿಯಾಗಿ ಕರ್ಕೊಂಡು ಈಗ ನೋಡ್ರಿ ಈಗ ಸಣ್ಣಗಿಟ್ರು ಅವು ಈಗ ಎಣ್ಣೆ ಕಾಯ್ದಿರ್ತೈತಲ್ರಿ, ಬೇಗ ಆಗ್ತಿರ್ತಾವೆ. ಆದ್ರೂ ನಾವು ಸಣ್ಣಗಿಟ್ಟು ಭಾಳ ತನಕ ಕರಿಬೇಕ್ರಿ. ಅವನ್ನ ಒಂದು ಎಷ್ಟೋ ತನಕ ಕರೆದಾಗ ಅವು ಆ ಕಲರ್ ಬರ್ತೈತ್ರಿ. ಅದು ನೋಡ್ರಿ ಈಗ ಇವು ಎಷ್ಟು ಚಂದಾಗಿ ಆಗತ್ತಾವೆ ನೋಡ್ರಿ ಕಲರ್. ಇವು ನಾವು ಹಂಗಾದ್ರೆ ಇಷ್ಟ ತೆಗಿಬೋದಾಗಿರ್ತತಿ, ಆದರೆ ಅದನ್ನ ಬಳೋತನ ಕರಿಬೇಕ್ರಿ. ಅವನ್ನ ಜಾಸ್ತಿ ಕರೆದ್ರಿಂತ್ರ ನಾವು ಆ ಕಲರ್ ಬರ್ತೈತ್ರಿ, ಅದು ಕಾಲ ಜಾಮೂನ್ ಆಗ್ತಾವೆ. ಈಗ ನೋಡ್ರಿ ಇವೆಲ್ಲನೂ ಎಷ್ಟು ಚಂದ ಕಲರ್ ಬರಾಕ್ತಾವೆ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಬಂದವು ನೋಡ್ರಿ ಅವು ಕಲರ್. ಇದನ್ನ ನಾನು ತೋರಿಸ್ತೀನಿ ನಿಮಗೆ. ಇವು ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬಂದಿರ್ತಾವೆ. ಅದಕ್ಕೆ ನಾನು ಇವನ್ನ ಮಾಡಿ ತೋರ್ಸಾಕ್ತೇನೆ ನಿಮಗೆ. ಈಗ ಇವನು ತಕ್ಕೋತನ್ರಿ, ನಾನು ತಕ್ಕೊಂಡು ಎರಡನ್ನೂ ಇವನು ಪಾಕ್ನೆ ಹಾಕ್ತೀನಿ. ನೋಡ್ರಿ ಎಷ್ಟು ಚಂದ ಕಾಣಾಕತ್ತಾವು. ಇದು ಕಾಲ ಜಾಮೂನ ಭಾರಿ ಮಸ್ತ್ ಇರ್ತಾವ್ರಿ ಇವು. ಈಗ ಪಾಕ್ನಾಗ ಹಾಕ್ಕೊಂಡಿದ್ದವನ್ನ ನಾನು ಒಂದು 10-15 ನಿಮಿಷ ಬಿಟ್ಟು ಇವನ್ನ ನಾ ತಕ್ಕೊಂಡು ಇಟ್ಕೊಳಕ್ತಾನೆ ರೀ. ನೋಡ್ರಿ ಇದ್ರೊಳಗೆ ಈಗ ತಕ್ಕೊಂಡು ಇಟ್ಕೊಳಕ್ತಾನೆ. ಅವು ಈಗ ಅಷ್ಟ್ರಾಗ ಅವು ಬಿಸಿ ಪಾಕ್ ಇರ್ತೈತಲ್ರಿ, ಅದ್ರೊಳಗೆಲ್ಲ ಪಾಕ್ನಾಗ ಹಾಕಿದ್ದೆ. ಈಗ ಒಂದು 20 ಮಿನಿಟ್ ಬಿಟ್ಟರೆ ಸಾಕ್ರಿ, ಮಸ್ತ್ ಬಂದಿರ್ತಾವೆ. ಈಗ ನೋಡ್ರಿ ಕಾಲ ಜಾಮೂನ್ ಈಗ ರೆಡಿಯಾಗಿ ಆಗ್ತಾವೆ. ಎಷ್ಟು ಚಂದ ಬಂದಿರ್ತಾವೆ ನೋಡ್ರಿ ಇವು, ಭಾಳ ಚಂದ ಇರ್ತಾವೆ ನೋಡಾಕನು. ಅದ್ರ ಒಳಗಡೆ ಭಾಳ ಬೆಸ್ಟ್ ಬೆಂದಿರ್ತಾವ್ರಿ ಇವು. ಈಗ ಪಾಕ್ನಿಂದ ತೆಗೆದು ನಾನು ಇಲ್ಲಿ ಪ್ಲೇಟಲ್ಲಿ ಹಾಕೊಳಕ್ತಾನೆ. ಇದಕ್ಕೆ ನಾನು ಎಲ್ಲಕ್ಕೂ ಕೊಬ್ಬರಿಯನ್ನು ಇದಕ್ಕೆ ಎಲ್ಲಕ್ಕೂ ಕೊಬ್ಬರಿ ಹಚ್ತೀನಿ ನಾನು. ಈಗ ಕೊಬ್ಬರಿ ಪುಡಿ ಇರ್ತೈತಲ್ರಿ, ಅವನ್ನ ಕೊಬ್ಬರಿ ಪುಡಿಯನ್ನು ಇದಕ್ಕೆ ಎಲ್ಲಕ್ಕೂ ಮೇಲೆ ಹಾಕ್ಬೇಕ್ರಿ. ನೋಡ್ರಿ ಇದೆ ಅದ್ರೊಳಗೆ ನಾನು ಕೊಬ್ಬರಿ ಪುಡಿ ಒಳಗೆ ಇವನ್ನ ಹಾಕಿ ನೋಡ್ರಿ. ಇನ್ನು ಈಗ ಕಾಲ ಜಾಮೂನ್ ಪೂರ್ತಿಯಾಗಿ ಈಗ ಕೊಬ್ಬರಿ ತೊಗೊಳಕ್ತಾನೆ ನಾನು. ಅವನ್ನ ಇದ್ರೊಳಗೆ ಹಾಕಿ ಎದ್ದು ತೆಗಿತೀನಿ ನೋಡ್ರಿ. ಹಿಂಗಿರ್ತೈತಲ್ರಿ, ಒಂದು ತೊಗೋಬೇಕು. ತೊಗೊಂಡು ಇದರಲ್ಲೇ ಹಾಕಿ ಅದಕ್ಕೆಲ್ಲ ಕೊಬ್ಬರಿ ಹಚ್ಬೇಕ್ರಿ. ಅದಕ್ಕೆ ಅಂದ್ರೆ ಅವು ಮ್ಯಾಲೆ ಚಂದ ಕಾಣಿಸ್ತಾವೆ, ಟೇಸ್ಟೂ ಹಂಗೆ ಇರ್ತೈತೆ ಅದು. ಈಗ ಹಿಂಗೆ ಇದೇ ಥರನೇ ನೀವು ಮಾಡಿರಿ. ಮತ್ತು ಅದನ್ನು ಇನ್ನು ಮಿನಿಮಮ್ 20 ಮಿನಿಟ್ ರೀ. ಒಂದು ಸ್ವಲ್ಪ ಜಾಸ್ತಿ ಬಿಟ್ರೂ ನಡೀತಿರ್ತೈತಿ, ಹಾಗೇನಿಲ್ಲ. ಅರ್ಧ ಗಂಟೆ ಬಿಟ್ಟು ತೆಗೆದ್ರೂ ನಡೀತೈತೆ. ಆದರೆ ಮಿನಿಮಮ್ ಮಾತ್ರ 20 ಮಿನಿಟ್ ಬಿಟ್ಟು ತೆಗಿಬೇಕು ಅವನು ಪಾಕ್ನಂದರೆ ಹೊರಗೆ. ಈಗ ನೋಡ್ರಿ ಈಗ ಕೊಬ್ಬರಿ ಪುಡಿಯನ್ನು ಹಚ್ಚಿ ನಾನು ಇವನ್ನೆಲ್ಲನೂ ಹಿಂಗಿದ್ರಾಗಿಟ್ಟು ತೋರ್ಸಾಕ್ತಾನೆ ನೋಡ್ರಿ. ಈಗ ಕೊಕೊನೆಟ್ ಪುಡಿ ಅದು ಎಲ್ಲ ಹಚ್ಚಿ ಹಿಂಗೆ ಎಲ್ಲನೂ ಮಾಡಿ ತೋರ್ಸಾಕ್ತಾನೆ ರೀ. ಬೆಸ್ಟ್ ಆಗಿರ್ತಾವ್ರಿ, ನೀವು ಒಂದು ಸಲ ಟ್ರೈ ಮಾಡಿರಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಈಗ ನೋಡ್ರಿ ಕಾಲ ಜಾಮೂನ್ ಎಷ್ಟು ಮಸ್ತ್ ಇರ್ತೈತಿ, ಭಾರಿ ಮಸ್ತ್ ಇರ್ತೈತಿ. ಈಗ ನೋಡ್ರಿ ನಾನು ಇದು ತೋರ್ಸಾಕ್ತಾನೆ ನಿಮ್ಗೆ. ಒಳಗೆ ಎಷ್ಟು ಚಂದ ಆಗಿರ್ತೈತಿ, ಅಷ್ಟು ರಸಭರಿತವಾಗಿರ್ತೈತಿ, ಭಾಳ ಟೇಸ್ಟಿಯಾಗಿರ್ತೈತಿ. ನೀವು ಒಂದು ಸಲ ಮಾಡಿದರೆ ಇನ್ನು ಕಾಲ ಜಾಮೂನ ಮಾಡಿ ನೋಡಿರಿ. ನೆಕ್ಸ್ಟ್ ನೋಡಿರಿ ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿ ಕಾಲ ಜಾಮೂನ್.